ಓಂ ಕೀಂ ಕಾಳಿಕಾಯ ನಮಃ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ರು ಬಂದು ನೋಡ್ಲೇಬೇಕಾಗಿರುವಂತ ಮೂವಿ. ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ ಸರ್. ತುಂಬಾ ಡಿಫರೆಂಟ್ ಅಪ್ರೋಚ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ವೈಜ್ಞಾನಿಕ ಲೋಕ ಎಷ್ಟೇ ಮುಂದುವರೆದ್ರು, ವಿಜ್ಞಾನ ಎಷ್ಟೇ ಮುಂದುವರೆದ್ರು, ಇಂಥ ಕೆಲವು ಮೂಢನಂಬಿಕೆಗಳು, ಮೌಢ್ಯಾಚರಣೆಗಳು ಇವತ್ತಿಗೂ ಸಮಾಜದಲ್ಲಿ ತಾಂಡವಾಡ್ತಿದ್ದಾವೆ. ಹೀರೋಯಿನ್ ಮಾತ್ರ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ, ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಅದ್ರ ಬಗ್ಗೆ ಅಗ್ನಿ ಶ್ರೀಧರ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಗ್ನಿ ಶ್ರೀಧರ್ ಮತ್ತೆ ರೋಷನ್ ಬಚ್ಚನ್ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಫಿಲಮ್, ಕ್ರಿಯೇಟಿವಿಟಿ ಚೆನ್ನಾಗಿದೆ. ಸೂಪರ್ ಸರ್, ಮೂವಿ ಚೆನ್ನಾಗಿದೆ. ವಂಡರ್ಫುಲ್ ಮೂವಿ ಸರ್. ಹೀರೋಯಿನ್ ಮಾತ್ರ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಅಗ್ನಿ ಶ್ರೀಧರ್ ಸರ್ ಅಂತೂ ಈ ತರ ಕತೆ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲೇ ಬಂದಿಲ್ಲ. ಪ್ರಪ್ರಥಮ ಮೂವಿ, ಎವ್ರಿಬಡಿ ಮಸ್ಟ್ ವಾಚ್. ಇದು ಮೂಢನಂಬಿಕೆಯನ್ನು ತೊಲಗಿಸುವಂತ ಚಿತ್ರ. ಇಂಥ ಚಿತ್ರ ಯಾವತ್ತೂ ನೋಡಿಲ್ಲ. ಒಳ್ಳೆ ಚಿತ್ರ ಇದು. ತುಂಬಾ ಚೆನ್ನಾಗಿದೆ ಸರ್. ಅಗ್ನಿ ಶ್ರೀಧರ್ ಸರ್ ಅವರು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ನಮ್ಮ ಸಂಯುಕ್ತ ಅವರು ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್. ಶ್ರೀಧರ್ದು ಒನ್ ಆಫ್ ದ ಬೆಸ್ಟ್ ಆಕ್ಟಿಂಗ್. ಮರ್ಲನ್ ಬ್ರಾಂಡ್ ಈ ಥರದನ್ನೆಲ್ಲ ನೆನಪು ಮಾಡ್ತಾರೆ. ಕನ್ನಡಕ್ಕೇನು ಇಡೀ ಇಂಡಿಯಾಕ್ಕೆ ಹೊಸ ಥರ ಅನಿಸುತ್ತೆ ನನಗೆ. ಹೊಸ ಥೀಮು, ಹೊಸ ಸಬ್ಜೆಕ್ಟು, ವೆರಿ 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 ವೆಲ್ ಮೇಡ್ ಫಿಲ್ಮ್. ಓಂ ಕೀಂ ಕಾಳಿಕಾಯ ನಮಃ. ಈ ಚಲನಚಿತ್ರ ಈ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಕಾನ್ಸೆಪ್ಟ್ ಇರೋ ಪಿಕ್ಚರ್ ತೆಗೆದಿದ್ದಾರೆ. ಎಲ್ಲ ನವನಟರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಒಳ್ಳೆ ಸ್ಕ್ರೀನರಿ ಇದೆ, ಮತ್ತು ಆ್ಯಕ್ಟಿಂಗ್ ಕೂಡ ಅಪ್ರಿಷಿಯೇಬಲ್, ಮತ್ತು ಹೊಸ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು 100 ದಿನ ಓಡೋದಂತೂ ಗ್ಯಾರಂಟಿ. ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ ಸರ್. ಕನ್ನಡದಲ್ಲಿ ಇಷ್ಟೊಂದು ರಿಚ್ ಆಗಿ ಸಿನಿಮಾ ತೆಗೆಯೋದು ತುಂಬಾ ರೇರ್ ಇದೆ. ಬಟ್ ಪ್ರೊಡ್ಯೂಸರ್ ಹಾಕಿರೋ ಎಫರ್ಟ್, ಸಂಯುಕ್ತ ಹೆಗ್ಡೆ ಅಂತೂ ಇಟ್ಸ್ ಎ ಕಿಲ್ಲರ್. ಸೂಪರ್ ಆಗಿ ಮಾಡಿದ್ದಾರೆ. ಇನ್ನು ಶ್ರೀಧರ್ ಸರ್ ಹೇಳಂಗೆ ಇಲ್ಲ ಸರ್. ಹಿ ಹಸ್ ಡನ್ ಎ ಫ್ಯಾಬ್ಯುಲಸ್ ರೋಲ್. ಥ್ಯಾಂಕ್ ಯು. ಎಲ್ರಿಗೂ ನನ್ನ ಧನ್ಯವಾದಗಳು. ಯಾಕೆಂದ್ರೆ ಬೇರೆ ತರ ಮಾಡಿದೀವಿ. ಬಹುಶಃ ಸಿದ್ಧತೆ ಬೇಕಾಗುತ್ತೆ ಈ ಸಿನಿಮಾ ನೋಡೋದಕ್ಕೆ. ಇದೊಂದು ಯಶಸ್ವಿ ಆದ್ರೆ ಇದೇ ರೀತಿ ಬೇರೆ ಬೇರೆ ತರ ಸಬ್ಜೆಕ್ಟ್ಗಳು ತಗೊಂಡು ಸಿನಿಮಾ ಮಾಧ್ಯಮ ಬಳಸಿ ಸಿನಿಮಾ ಮಾಡಬೇಕು ಅಂತ ಇದ್ದೀವಿ. ಗ್ರೇಟ್ ಆಕ್ಟಿಂಗ್ ಆಫ್ ಅಗ್ನಿ ಶ್ರೀಧರ್. ಹೀರೋಯಿನ್ ಪಾತ್ರದಲ್ಲಿರ್ತಕ್ಕಂಥ ಆಕೆ ಹೀರೋ ಆಗಿದ್ದಾಳೆ. ಸ್ಮಿತಾ ಪಾಟೀಲ್ ಅವರ ಆಕ್ಟಿಂಗಿಂತ ಚೆನ್ನಾಗಿ ಪೂಲನ್ ದೇವಿ ಪಾತ್ರ ಮಾಡ್ದಂಗಿದೆ. ಅಗ್ನಿ ಶ್ರೀಧರ್ ಗ್ರೇಟ್. ಜನ ತುಂಬಾ ಬುದ್ಧಿವಂತರಾಗ್ತಾ ಇದ್ದಾರೆ. ಒಂದು 10 ವರ್ಷ 20 ವರ್ಷದ ಹಿಂದೆ ಇದ್ದಾಗಿಲ್ಲ. ಒಬ್ಬ 5ನೇ ಕ್ಲಾಸ್ ಓದಿರೋ ಹುಡುಗ ಕೂಡ ಆ ಕಾಲದಲ್ಲಿ ನಾವು ಗ್ರಾಜ್ಯುಯೇಷನ್ ಮಾಡಿದಾಗ ಎಷ್ಟು ಬೆಳೆಸ್ಕೊಳ್ತಿದ್ವೋ ಬುದ್ಧಿ, ಮತ್ತೆ ಆ ಬುದ್ಧಿವಂತರಾಗಿದ್ದಾರೆ. ಅಗ್ನಿ ಶ್ರೀಧರ್ ಸಾಹೇಬ್ರ ಜೊತೆಲೆ ಮತ್ತು ನಮ್ಮ ನೆಚ್ಚಿನ ಹೋರಾಟಗಾರರಾದಂಥ ಡಾಕ್ಟರ್ ಎಂ ವೆಂಕಟರಮಣ ಜೊತೆಲಿ ಕುಳಿತು ಸಿನಿಮಾ ನೋಡಿದ್ದು. ವೈದ್ಯಕೀಯ ಲೋಕಕ್ಕೆ, ವೈಜ್ಞಾನಿಕ ಲೋಕಕ್ಕೆ ಕೆಲವೊಂದು ವಿಷಯಗಳು, ಸಂಗತಿಗಳು ಸವಾಲಾಗ್ತವೆ. ಈ ಮೂವಿ ನಿಜಕ್ಕೂ ಹೇಳ್ತೀವಿ, ವೈಜ್ಞಾನಿಕ ಲೋಕ ಎಷ್ಟೇ ಮುಂದುವರೆದ್ರು, ವಿಜ್ಞಾನ ಎಷ್ಟೇ ಮುಂದುವರೆದ್ರು, ಇಂಥ ಕೆಲವು ಮೂಢನಂಬಿಕೆಗಳು, ಮೌಢ್ಯಾಚರಣೆಗಳು ಇವತ್ತಿಗೂ ಸಮಾಜದಲ್ಲಿ ತಾಂಡವಾಡ್ತಿದ್ದಾವೆ. ಇದು ವಿರುದ್ಧವಾಗಿ ಎಲ್ರಿಗೂ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಅಗ್ನಿ ಶ್ರೀಧರ್ ಸಾಹೇಬರು ಬಹಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಸಿನಿಮಾ ಗೆಲ್ಲಿ ಶತದಿನೋತ್ಸವನ ಆಚರಣೆ ಮಾಡಲಿ, 100 ದಿನಗಳ ಕಾಲ ಈ ಸಿನಿಮಾ ಓಡಲಿ, ಸಾಮಾಜಿಕ ಅರಿವು ಮತ್ತು ಸಾಮಾಜಿಕ ಬದ್ಧತೆ ಜನರಲ್ಲಿ ಬರಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ, ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಅದ್ರ ಬಗ್ಗೆ ಅಗ್ನಿ ಶ್ರೀಧರ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಮತ್ತೆ ಒಂದು ಸೋಷಿಯಲ್ ಅವೇರ್ನೆಸ್ ಇದು ಮೂವಿ ತುಂಬಾ ಚೆನ್ನಾಗಿದೆ. ನನ್ಗೆಲ್ಲರೂ ಹೇಳ್ತಿರೋದು ಎಂಡಿಂಗ್ ತುಂಬಾ ಹೊಡೆಯುತ್ತೆ ಅಂತ. ಸೊ ಎಂಡಿಂಗ್ ಹೊಡೆದ್ರೆ ಅದು ವೆರಿ ಗುಡ್ ಫೀಲಿಂಗ್ ಅದು. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಗ್ರೌಂಡೆಡ್, ವೆರಿ ಹಂಬಲ್. ಥ್ಯಾಂಕ್ ಯು ಸೊ ಮಚ್. ಐ ಆಮ್ ವೆರಿ ವೆರಿ ಹ್ಯಾಪಿ, ತುಂಬ ಗ್ರೇಟ್ಫುಲ್. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಪ್ಲೀಸ್, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಥರ ಸಿನಿಮಾ ನೀವು ಇನ್ನೂ ನೋಡಿರಲ್ಲ. 100% ಈ ಥರ ಒಂದು ಸಿನಿಮಾ ನೀವು ನೋಡಿರಲ್ಲ. ಈ ಥರ ಒಂದು ಆ್ಯಕ್ಷನ್, ಈ ಥರ ಒಂದು ಹುಡುಗಿ ಮಾಡಿರೋ ಆ್ಯಕ್ಷನ್ ನೀವು ನೋಡಿರಲ್ಲ. ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕೆಲಸ ಮಾಡಿರೋದು ಎದ್ದು ಕಾಣಿಸುತ್ತೆ. ನನಗನ್ಸುತ್ತೆ ನೀವೆಲ್ಲರೂ ಈ ಸಿನಿಮಾ ನೋಡಿ. ತುಂಬ ಡಿಫ್ರೆಂಟ್ ಅಪ್ರೋಚ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಸ್ಪೆಷಲಿ ಶ್ರೀಧರ್ ಸರ್ ಆ್ಯಕ್ಟಿಂಗ್, ಆಮೇಲೆ ಸಂಯುಕ್ತ ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ಸೀನ್ಸ್ ಕೂಡ್ ಬಂದಿರೋ ರೀತಿ, ಅವ್ರ ಸಿನಿಮಾಟೋಗ್ರಫಿ ಆಗಲಿ, ಅವ್ರದ್ದು ಕತೆ ಹೇಳೋ ರೀತಿ, ಸೀನ್ಗಳದ್ದು, ಇದು ಎಲ್ಲ ಹಾಲಿವುಡ್ ಲೆವೆಲಲ್ಲಿದೆ. ಎಲ್ಲ ವಿಮೆನ್ಗೆ ಎಸ್ಪೆಷಲಿ ಡೋಂಟ್ ಮಿಸ್ ದಿಸ್ ಮೂವಿ. ತುಂಬ ಒಳ್ಳೆ ಮೆಸೇಜ್ ಕೂಡ ಇದೆ. ಹಾಗೆ ನಾನು ಕೂಡ ಒಂದು ಮಂತ್ರ ಟ್ರ್ಯಾಕ್ ಹಾಡೋಕ್ಕೆ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ ನನಗೆ. ಎಲ್ಲರೂ ಬಂದು ನೋಡಿ ಹೇಗಿದೆ ಅಂತ ತಿಳಿಸಿ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಬಂದು ನೋಡಲೇಬೇಕಾಗಿರುವಂಥ ಮೂವಿ. ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಈ ವಾಮಾಚಾರ ಬಗ್ಗೆ, ನರಬಲಿ ಬಗ್ಗೆ ತುಂಬ ಜನಕ್ಕೆ ಐಡಿಯಾನೇ ಇರೋದಿಲ್ಲ, ಏನದು ಅಂತ ಗೊತ್ತೇ ಇರೋದಿಲ್ಲ.
ಏನೋ ಕ್ಯಾಶುಯಲ್ ಆಗಿ ಮಾತಾಡುವಾಗ ಬಲಿನ ಅದು ಇದು ಆ ಥರ ಇರುತ್ತೆ. ಬಟ್ ಮೂವಿಯಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದಾರೆ ಹೆಂಗೆ ಬಲಿ ಕೊಡ್ತಾರೆ, ಏನು ಮಾಡ್ತಾರೆ, ಹೆಂಗೆ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡ್ತಾರೆ ಅಂತ. ಸೊ ಇದು ಒಂದು ಮೆಸೇಜ್ ಹೆಣ್ಮಕ್ಳಿಗೆ ಹೆಂಗೆ ಸೇಫ್ ಆಗಿರಬೇಕು, ಮತ್ತು ನಮಗೆ ನಾವು ಸ್ಟ್ಯಾಂಡ್ ತಗೋಬೇಕು, ಮತ್ತು ಬೇರೆ ಹೆಣ್ಮಕ್ಳಿಗೂ ನಾವು ಸ್ಟ್ಯಾಂಡ್ ತಗೋಬೇಕು ಅನ್ನೋದು ತುಂಬ ಚೆನ್ನಾಗಿ ಮೂವಿಯಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ವಿಜುವಲ್ಸ್, ಆಡಿಯೋ ಪ್ರತಿಯೊಂದು ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಬೇಕಾಗಿರೋ ಮೂವಿ ಇದು.